ನಮಸ್ಕಾರ. ಆಹಾರ, ಆರೋಗ್ಯ, ಆಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ನಮ್ಮೊಂದಿಗೆ ಇದ್ದಾರೆ ಪವನ್ ಶ್ರೀವತ್ಸ. ಅವರು ಮಾನಸಿಕ ರೋಗ ತಜ್ಞರು, ಅದರ ಜೊತೆಗೆ ಆಧ್ಯಾತ್ಮ ಜೀವಿಗಳು ಕೂಡ. ಅವರಿದ್ರೆ ತಕ್ಷಣಕ್ಕೆ ಗೊತ್ತಾಗತ್ತೆ ಎಂಥ ಆಧ್ಯಾತ್ಮ ಜೀವಿ ಅಂತಂದು. ಪ್ರಶಾಂತವಾದಂಥ ಮನಸ್ಸಿದ್ದವರು. ಇಂದು ಅವರು ಚಕ್ಷು ಫೌಂಡೇಶನ್ನ ಫೌಂಡರ್ ಪ್ರೆಸಿಡೆಂಟ್ ಆಗಿ ಸಹಸ್ರಾರು ಜನರಿಗೆ ಮಾನಸಿಕ ಸಾಂತ್ವನ ಕೊಡುವಂತ ಉತ್ತಮ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇವರಿಗೆ ಅವರು ನಮ್ಮೊಂದಿಗೆ ಈ ವಿದ್ಯೆ ಮತ್ತೆ ಬುದ್ಧಿ ಇದರ ಬಗ್ಗೆ ತಿಳಿಸಿಕೊಡಕ್ಕೆ ಬಂದಿದ್ದಾರೆ. ನನಗೆ ಗೊತ್ತಿದ್ದಂಗೆ ವಿದ್ಯೆ ಬುದ್ಧಿ ಎರಡು ಜೋಡಿ ಪದಗಳು. ಈ ಜೋಡಿ ಪದಗಳು ಅಂತಂದ್ರೆ ಅರ್ಥ ಒಂದೇ ಅಂತಲ್ಲ, ಕೇಳಿದ್ರೆ ತಕ್ಷಣಕ್ಕೆ ಒಂದೇ ಅಂತ ಅನ್ಸುತ್ತೆ, ಆದ್ರೆ ವ್ಯತ್ಯಾಸ ಇದೆ. ನೈಸರ್ಗಿಕವಾಗಿ ಬಂದಂಥದ್ದು. ಆ ಬುದ್ಧಿ ಗೇಡಿಗಳು ಇರ್ತಾರೆ, ಬುದ್ಧಿಹೀನರು ಇರ್ತಾರೆ. ತುಂಬಾ ಚುರುಕಾಗಿ ಬುದ್ಧಿವಂತರಿದ್ದವರು ಕೂಡ ಅದನ್ನ ದುರ್ಬಳಸಿಕೊಂಡಂತವ್ರು ಇರ್ತಾರೆ. ಆದ್ರೆ ವಿದ್ಯಾವಂತರಾದಾಗ ಆ ಬುದ್ಧಿಗೆ ಒಂದು ಮೆರುಗು ಕೊಡುತ್ತೆ. ಆ ಬುದ್ಧಿಯನ್ನ ಸರಿದಾರಿಗೆ ತಗೊಂಡು ಹೋಗೋ ಕೆಲಸವನ್ನ ಕೂಡ ಈ ವಿದ್ಯೆ ಮಾಡುತ್ತೆ. ಆದ್ರೆ ವಿದ್ಯಾವಂತರು ದುರಹಂಕಾರಿಗಳಾಗ್ಬಿಟ್ರೆ ಎಲ್ಲ ದುರಂತಕ್ಕೆ ಕಾರಣ ಆಗೋಗ್ಬಿಡುತ್ತೆ. ಹಾಗಾಗಿ ಈ ವಿದ್ಯೆ ಸರಿಯಾದ ಮಾರ್ಗದಲ್ಲಿ ಬಳಸ್ಕುವಂತ ಕೆಲಸವನ್ನ ಮಾಡೋದು ಬುದ್ಧಿ. ಅಂದ್ರೆ ಒಂದು ಪೂರಕವಾಗಿದೆ, ಆಮೇಲೆ ಒಂದಕ್ಕೊಂದು ಕಡಿವಾಣ ಇಟ್ಟ ಹಾಗೆ. ಅಂದ್ರೆ ಬುದ್ಧಿವಂತಿಕೆಯಿಂದ ವಿದ್ಯೆಯನ್ನ ಕಲ್ತ್ರೆ ಅದನ್ನ ಬಳಸ್ಕೊಂಡ್ರೆ ಜ್ಞಾನಿಗಳಾಗ್ತಾರೆ. ಹಾಗಾಗಿ 12ನೇ ಶತಮಾನದ ಶರಣ್ಯ ಹೇಳ್ತಾರೆ, ಜ್ಞಾನದ ಬಲದಿಂದ ಅಜ್ಞಾನದ ಕೇಡ ನೋಡಯ್ಯ, ಜ್ಯೋತಿಯ ಬಲದಿಂದ ತಮನ್ನದ ಕೇಡ ನೋಡಯ್ಯ ಅಂತ. ಅಂದ್ರೆ ಯಾವಾಗ ನಾವು ಜ್ಞಾನಿಗಳಾಗ್ತೀವಲ್ಲ ಆವಾಗ ಅಜ್ಞಾನದ ಅಂಧಕಾರ ಹೊಟ್ಟೋಗ್ಬಿಡುತ್ತೆ. ಇದು ಅಲೌಕಿಕವಾದಂಥ ಅಂಧಕಾರ. ಲೌಕಿಕ ಅಂಧಕಾರ ಯಾವ್ದ್ರಿಂದ? ಒಂದು ದೀಪ ಬೆಳಗಿಸಿದ್ರೆ. ಸೊ ಈಗ ತಾನೇ ದೀಪಾವಳಿ ಮಾಡಿ ದೀಪವನ್ನು ಬೆಳಗಿಸಿ ಎಲ್ಲ ಕಡೆಗೂ ನಾವು ಬೆಳಕನ್ನ ತಂದಿದ್ದೀವಿ. ಇಂಥ ಸಮಯದಲ್ಲಿ ಪವನ್ ಅವರು ನಮಗೆ ಬುದ್ಧಿ ವಿದ್ಯೆ ತಿಳಿಸ್ಕೊಟ್ಟು ನಮ್ಮಲ್ಲಿ ಜ್ಞಾನದ ಜ್ಯೋತಿಯನ್ನ ಬೆಳಗಿಸ್ಬೇಕು ಅಂತ ಕೇಳ್ಕೊತೀನಿ. ನಮಸ್ಕಾರ ಪವನ್ ಅವರೇ, ಸ್ವಾಗತ. ನಮಸ್ಕಾರ ಮೇಡಮ್, ನಮಸ್ಕಾರ. ನೀವು ಮಾತಾಡ್ತಿರ್ಬೇಕಾದ್ರೆ ತುಂಬಾ ಚೆನ್ನಾಗಿ ಹೇಳಿದ್ರಿ. ಅದು ಸಂಸ್ಕೃತದಲ್ಲಿ ಒಂದು ಶ್ಲೋಕ ಇದೆ, ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ಅಂತ. ಅದು ಶಾಂತಿ ಮಂತ್ರ ಕೂಡ. ಈ ಕತ್ತಲಿನಿಂದ ಬೆಳಕಿನ ದಾರಿಯಲ್ಲಿ ನಾವು ಹೋಗುವಾಗ ನಮಗೆ ಅಡಚಣೆಗಳು ಬರುವುದು ಸರ್ವೇ ಸಾಮಾನ್ಯ, ಅದೊಂದು ಒತ್ತಟ್ಟಿಗಿರ್ಲಿ. ಆದ್ರೆ ಈ ಕತ್ತಲಿನಲ್ಲಿ ಇದ್ದವನಿಗೆ ಸಡನ್ ಆಗಿ ಲೈಟ್ ಹಾಕಿದಾಗ ಕಣ್ಣನ್ನು ಬಿಡ್ಲಿಕ್ಕೆ ಆಗೋದಿಲ್ಲ. ಅದೇ ತರ ಅಜ್ಞಾನಿಗೆ ಸಡನ್ ಆಗಿ ಜ್ಞಾನ ಬಂತು ಅಂದ್ರೆ ಜ್ಞಾನ ಬರುತ್ತೆ, ಆದ್ರೆ ಆ ಜ್ಞಾನವನ್ನ ತಡ್ಕೊಳ್ಳುವ ಶಕ್ತಿ ಇರೋದಿಲ್ಲ. ಯಾಕಂದ್ರೆ ನಮ್ಮ ಪೇಜಾವರ ಮಠದ ಸ್ವಾಮಿಗಳು ಹೇಳ್ತಾ ಇದ್ರು ಒಂದು ತುಂಬಾ ಚೆನ್ನಾಗಿರೋ ಒಂದು ಪ್ರಸಂಗ. ಏನಂದ್ರೆ ಒಬ್ಬ ದಡ್ಡ ಇದ್ದಾನೆ, ಅವನು ವಿದ್ಯೆ ಇಲ್ಲ, ಬುದ್ಧಿ ಇಲ್ಲ, ಉದ್ಯೋಗ ಇಲ್ಲ, ಸ್ವಂತ ಬುದ್ಧಿ ಇಲ್ಲ, ಹೇಳಿದ ಮಾತು ಕೇಳಲ್ಲ, ಈ ತರದವನು. ಅವನಿಗೆ ಬುದ್ಧಿ ಹೇಳು ಅಂತ ಕರ್ಕೊಂಡು ಬಂದಿದ್ರು. ನಾನು ಪಕ್ಕದಲ್ಲೇ ಇದ್ದೆ. ಸ್ವಾಮಿಗಳು, ನೋಡಪ್ಪ, ನಾನ್ ನಿನಗೆ ಕಣ್ಣು ಮುಚ್ಕೊಂಡು ಧ್ಯಾನ ಮಾಡ್ಲಿಕ್ಕೆ ಹೇಳ್ತೀನಿ, ನಾನು ಹೇಳಿದ್ದನ್ನು ವಿಜುವಲೈಸ್ ಮಾಡ್ಕೊಳ್ಬೇಕು ಅಂದ್ರು. ಸರಿ ಬುದ್ಧಿ ಆಯ್ತು ಅಂತ ಕೂತ. ಒಂದು 16-17 ವರ್ಷದ ಹುಡುಗ ಇರ್ಬೋದು. ಕೂತ, ಒಂದು ಗುಹೆ ಇದೆಯಪ್ಪ, ಆ ಗುಹೆಯಲ್ಲಿ ಕಗ್ರಾಸ ಕತ್ತಲೆ, ಚಾಮಂಡ ರಾತ್ರಿಯ ಕತ್ತಲೆ ಇದೆ, ಅಹೋರಾತ್ರಿಯ ಕತ್ತಲಿದೆ. ಆ ಕತ್ಲು ಆ ಗುಹೆಯಲ್ಲಿ 100 ವರ್ಷದಿಂದ ಇದೆ ಅನ್ಕೊಳಪ್ಪ, ಬೇಡ 1000 ವರ್ಷದಿಂದ ಇದೆ ಅನ್ಕೋ, 1,00,000 ವರ್ಷದಿಂದ ಇದೆ ಅನ್ಕೋ, 1,000,000 ವರ್ಷದಿಂದ ಇದೆ ಅನ್ಕೋ. ನೀನು ಆ ಗುಹೆ ಒಳಗಡೆ ಕೂತಿದ್ದಿ, ಒಂದು ಸಲಿ ನಿನ್ ಕಡ್ಡಿಗೀರಿ ಒಂದು ಹಣತೆಯನ್ನು ಹಚ್ಚು, ಎಷ್ಟು ಸಮಯ ಬೇಕಪ್ಪ ಆ ಕತ್ಲ ನಾಶ ಆಗಿ ಬೆಳಕು ಬರ್ಲಿಕ್ಕೆ? ಕ್ಷಣಾರ್ಧದಲ್ಲಿ ಆಗತ್ತೆ ಬುದ್ಧಿ. ಅಲ್ಲ, 1,000,000 ವರ್ಷದಿಂದ ಇದ್ರೆ ಕ್ಷಣಾರ್ಧದಲ್ಲಿ, 100 ವರ್ಷದಿಂದ ಇದ್ರು ಕ್ಷಣಾರ್ಧದಲ್ಲಿ. ಮತ್ತೆ ಈ ಮಂಡೆ ಅನ್ನುವ ಒಂದು ಗುಹೆ ಇದೆಯಲ್ಲ, ಅದರಲ್ಲಿ ಅಂಧಕಾರ ಕೂತ್ಕೊಂಡಿರುವಾಗ ನೀನ್ ಏನ್ ಮಾಡಿರ್ತಾರೆ, ನೀನ್ ಏನೋ ಒಂದು ಮಾಡ್ಲಿಕ್ಕೆ ಉಂಟು, ನೀನ್ ಅದನ್ನು ಮಾಡು ಹೇಳಿದ್ರು. ಹಾಗೆ ಈ ಬುದ್ಧಿಯನ್ನ ಚುರುಕುಗೊಳಿಸುವಂತಹ ಕಾರ್ಯಕ್ರಮ ಇದೆಯಲ್ಲ, ಇದು ನಮ್ಮ ಮಠಗಳಲ್ಲಿ ಮಂದಿರಗಳಲ್ಲಿ ನಡೀತಾ ಬರ್ತಾ ಇತ್ತು. ಇದು ಪ್ರೈಮರಿ ಪ್ರಿವೆನ್ಷನ್ ನಲ್ಲಿ ನಾನು ಹೇಳ್ತಾ ಇರೋದು. ಇದು ಒಂದು ಉದಾಹರಣೆ ಕೊಟ್ಟು ಹೇಳ್ತಾ ಇರೋದು. ಆದ್ರೆ ಸೈಕಾಲಜಿಕಲಿ ಮಾತಾಡೋದಾದ್ರೆ ಪ್ರೈಮರಿ ಪ್ರಿವೆನ್ಷನ್ ಅಂದ್ರೆ, ಈಗ ಒಬ್ಬ ದೇವಸ್ಥಾನಕ್ಕೆ ಹೋದ ಅಂದ್ರೆ
ಅವನು ಒಂದನೇ ಮೂರನೇ ಒಂದು ಭಾಗವನ್ನ ದೇವರಿಗೆ ಕೊಡ್ಬೇಕು, ಅಥವಾ ನಾಲ್ಕನೇ ಒಂದು ಭಾಗವನ್ನ ದೇವರಿಗೆ ಕೊಡ್ಬೇಕು, ಆಮೇಲೆ ರಾಜನಿಗೆ ಕೊಡ್ಬೇಕು, ಇನ್ನೆರಡರಲ್ಲಿ ಅವನು ವ್ಯಾಪಾರ ಮಾಡ್ಕೊಳ್ಬಹುದು. ಆ ರೀತಿಯಾಗಿ ಒಬ್ಬ ವೈಶ್ಯನಿಗೆ, ಒಬ್ಬ ಬ್ರಾಹ್ಮಣನಿಗೆ ಅಲ್ಲಿ ಬಂದು ಪಾಠ ಮಾಡಿ ಪ್ರವಚನ ಮಾಡಿ ಅದರಿಂದ ದುಡ್ಡನ್ನು ಸಂಪಾದನೆ ಮಾಡೋದು. ಕ್ಷತ್ರಿಯ ಆ ದೇವಸ್ಥಾನವನ್ನ ಸರಿಯಾಗಿ ನೋಡ್ಕೊಳ್ಳೋದು, ಶೂದ್ರ ಅದನ್ನ ನೀಟಾಗಿ ಕಾಪಾಡಿಕೊಳ್ಳೋದು. ಈ ರೀತಿಯಾಗಿ ಇತ್ತು. ಅವಾಗ ಮನಸ್ಸು ಅನ್ನೋದು ಹೇಗಿರುತ್ತೆ ಅಂದ್ರೆ ಶುಭ್ರವಾದ ವಸ್ತ್ರ. ಹೇಗೆ ಅಂದ್ರೆ ಅದನ್ನ ಕೊಳೆ ಮಾಡಿದ್ರುನು ತಿರ್ಗಾ ಒಗೆದು ಬಿಡ್ಬೋದು. ಹ್ಮ್ ಇಲ್ಲವಾದಂತ ಪಕ್ಷದಲ್ಲಿ, ಆ ವಿದ್ಯೆ ಬುದ್ಧಿ ಎರಡು ಇಲ್ಲದಿದ್ದಂತ ಪಕ್ಷದಲ್ಲಿ, ನಮಗೆ ಆ ಪ್ರಜ್ಞೆ ಅನ್ನೋದಿರ್ಲಿಲ್ಲ ಅಂದ್ರೆ ಈ ವಿದ್ಯೆ ಬುದ್ಧಿ ಎರಡು ಕೂಡ ಹೌದು ಪ್ರಯೋಜನಕ್ಕೆ ಹೌದು ಬರೋದಿಲ್ಲ. ಹೌದು. ವಿನಯ್, ಪವನ್ ಅವರೇ, ಇಲ್ಲಿ ಆಮ ಏನಂತಂದ್ರೆ ನೀವು ಪ್ರಜ್ಞೆ ಅನ್ನೋ ಪದವನ್ನ ಬಳಸಿದ್ರಿ. ಈ ಹೌದು. ಪ್ರಾಣಿಗೂ ಮನುಷ್ಯರಿಗೂ ವ್ಯತ್ಯಾಸ ಒಂದೇ ಒಂದು ಪ್ರಜ್ಞೆ. ಅವಕ್ಕೂ ಬುದ್ಧಿ ಇದೆ, ಆದ್ರೆ ವಿದ್ಯೆ ಇಲ್ಲ. ಅವಕ್ಕೆ ಪ್ರಜ್ಞೆ ಇಲ್ಲ. ಕಚ್ಚಂದ್ರೆ ಕಚ್ಚು, ಬೊಗಳು ಅಂದ್ರೆ ಬೊಗಳು. ಪ್ರೀತಿ ಮಾಡಿದ್ರು ಹ್ಮ್. ಅಷ್ಟೇ. ಅದು ಪ್ರಿಮಿಟಿವ್ ಅನಿಮಲ್ ಇನ್ಸ್ಟಿಂಕ್ಟ್ ಹೌದು. ಅದು. ಆದ್ರೆ ಮನುಷ್ಯನಿಗೆ ಬುದ್ಧಿಯ ಜೊತೆಗೆ ವಿದ್ಯೆ ಸಿಕ್ಕಾಗ ವಿವೇಚನೆ ಬರುತ್ತೆ, ವಿವೇಕ ಬರುತ್ತೆ. ಹೌದು. ಆವಾಗ ಸರಿ ತಪ್ಪಿನ ವಿವೇಚನೆ ಬರುತ್ತಲ್ಲ, ಅದಕ್ಕೆ ಪ್ರಜ್ಞೆ ಅಂತೀವಿ. ಆದ್ರೆ ಖಂಡಿತ ಇವತ್ತು ಖಂಡಿತ. ಪ್ರಜ್ಞಾಶೂನ್ಯವಾದಂತ ಮನುಷ್ಯರು ಪ್ರಾಣಿಗಳಿಗಿಂತಲೂ ಕಡೆಯಾದವರು ಕೂಡ ಇದ್ದಾರೆ ಅಂತ ಹೇಳ್ಬೋದು. ಸತ್ಯ ಮುಂದುವರಿಸಿ. ಸತ್ಯ ಸತ್ಯ ಸತ್ಯ. ಅಲ್ಲಿ ಒಂದು ಮಾತಿದೆ, ಏನಂದ್ರೆ ವಿದ್ಯಾ ದದಾತಿ ವಿನಯಂ, ವಿನಯಂ ದದಾತಿ ಪಾತ್ರತ್ವಂ, ಪಾತ್ರತ್ವಂ ಧನವಾಪ್ನೋತಿ, ಧನಾತ್ ಶ್ರಮಂ ತಥಾ ಶ್ರಮಂ ಅಂತ. ಹೌದು. ಇದು ಅಂದ್ರೆ ನಾನು ಅರ್ಥ ಮಾಡ್ಕೊಳ್ಳೋ ವಿದ್ಯೆಯಿಂದ ಧನ ಬರುತ್ತೆ, ಧನದಿಂದ ನಾವು ಧರ್ಮದ ಕೆಲಸ ಮಾಡಿದಾಗ ಮಾತ್ರ ನಮಗೆ ಸಂತೃಪ್ತಿ ಬರುತ್ತೆ ಅಂತ. ಆ ಧನವನ್ನ ಸತ್ಯ ಪೋಲು ಸತ್ಯ ಮಾಡಬಾರ್ದು ಅಂತ. ಸತ್ಯ. ಆದ್ರೆ ಹ್ಮ್ ನಾನು ಈ ಶ್ಲೋಕವನ್ನ ಅರ್ಥ ಮಾಡ್ಕೊಂಡು ಮೀನಿಂಗ್ ಬರ್ದಿದ್ದು ಸ್ಕೂಲಲ್ಲಿ ಇರ್ಬೇಕಾದ್ರೂ ಬೇರೆ ರೀತಿ ಬರ್ದಿದ್ದೆ. ಹ್ಮ್ ಏನಂದ್ರೆ ನಮಗೆ ವಿನಯವನ್ನ ತಂದ್ಕೊಡದೆ ಇರೋ ವಿದ್ಯೆಯನ್ನ ನಾವು ಕಲ್ತಿರ್ತೀವಲ್ಲ, ಅದು ವಿದ್ಯೆನೇ ಅಲ್ಲ. ಹೌದು. ನಂಬರ್ ಒನ್. ಹ್ಮ್ ವಿದ್ಯಾ ದದಾತಿ ವಿನಯಂ, ವಿನಯಂ ದದಾತಿ ಪಾತ್ರತ್ವಂ. ನಮ್ಮ ಕ್ಯಾರೆಕ್ಟರ್ಗೆ ವಿರುದ್ಧವಾಗಿ ನಾವು ವಿನಯವಾಗಿ ನಡ್ಕೊಳ್ತಾ ಇದ್ದೀವಿ ಅಂದ್ರೆ ಅದು ನಿಜವಾದ ವಿನಯ ಅಲ್ಲ. ಹ್ಮ್ ವಿದ್ಯಾ ದದಾತಿ ಪಾತ್ರತ್ವಂ ಧನವಾಪ್ನೋತಿ. ನನ್ನ ಕ್ಯಾರೆಕ್ಟರ್ ನಿಂದ ನನಗೆ ದುಡ್ಡು ಸಂಪಾದನೆ ಆಗ್ತಿಲ್ಲ, ನನ್ನ ದುಡ್ಡು ಸಂಪಾದನೆಗೋಸ್ಕರ ನನ್ನ ಕ್ಯಾರೆಕ್ಟರ್ ಅನ್ನ, ಪರ್ಸನಾಲಿಟಿಯನ್ನ ಬದಲು ಮಾಡ್ಕೊತಿದ್ದೀನಿ ಅಂದ್ರೆ ನನಗ ನಾನು ಮಾಡ್ಕೊಳ್ಳೋ ಮೋಸ ಆಗತ್ತೆ. ಮೋಸ. ಆ ಹೌದು. ದುಡ್ಡನ್ನ ನಾವು ಎಷ್ಟು ಗಳಿಸಿದ್ದನ್ನು ಧರ್ಮದ ಕೆಲಸ ಮಾಡಿದ್ರು ಅದು ಧರ್ಮನೇ ಆಗತ್ತೆ ಅನ್ನೋ ಅದು ರೀತಿ ನಾನು ಬರ್ದಿದ್ದೆ. ಪಾಪದ ಧನೆ ಆಗತ್ತೆ. ಪಾಪ ಆಗತ್ತೆ. ಅದಕ್ಕೆ ಪ್ರಾಯಶ್ಚಿತ್ತಕ್ಕೆ ಪ್ರಯೋಜನ ಆಗಲ್ಲ ಪ್ರಾಯಶ್ಚಿತ್ತ. ಅಂತ. ಹೌದು ಹೌದು. ಇದನ್ನ ನಾವು ಇದನ್ನ ಆ, ಇದನ್ನ ಶರಣರು 12ನೇ ಶತಮಾನದಲ್ಲಿ ಹ, ಹೇಳ್ತಾರೆ. ಪಾಪಿಯ ಹ, ಧನ ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಪಾತ್ರಕ್ಕೆ ಒಳ್ಳೇದು. ಅಂದ್ರೆ ಯಪ್ಪ ಯಪ್ಪ ಪಂಚಾಮೃತಕ್ಕೆ ಯಪ್ಪ. ಸಲ್ಲದು ಅಂತ ಹೇಳ್ತಾರೆ. ಪಂಚಾಮೃತಕ್ಕೆ ಸತ್ಯ. ಸಲ್ಲದು. ಯಾಕೆಂದ್ರೆ ಹೌದು. ನಾಯಿಯ ಮೊಲೆ ಹಾಲು ನಾಯಿ ಮರಿಗಳಲ್ಲದೆ ಪಂಚಾಮೃತಕ್ಕೆ ಸಲ್ಲದು ಅಂತ. ಸೊ ಹಾಗಾಗಿ ಸತ್ಯ. ಪಾಪದಿಂದ ಮಾಡಿದಂತ ಧನವನ್ನ ನಾವು ಪ್ರಾಯಶ್ಚಿತ್ತಕ್ಕೆ ಬಳಸ್ಬೋದೇ ಹೊರತಾಗಿ ಸಮಾಜಕ್ಕೆ ಹಾ. ಒಳ್ಳೇದಾಗೋದಿಲ್ಲ. ಯಾಕಂದ್ರೆ ನಾಯಿ ಮೊಲೆ ಸತ್ಯ. ಹಾಲು ತರದು, ಅದು ಯಾವುದಕ್ಕೂ ಪ್ರಯೋಜನ ಇಲ್ಲ. ಆ ಮರಿಗಳಿಗೆ ಪ್ರಯೋಜನ, ಆದ್ರೆ ನಮಗೆ ಸಮಾಜಕ್ಕೆ ಒಳ್ಳೇದಾಗಲ್ಲ. ಹಾಗಾಗಿ ನಾವು ಧನ ಸಂಪಾದನೆ ಮಾಡೋದು ಕೂಡ ಅತ್ಯಂತ ಸತ್ಯ ಶುದ್ಧವಾಗಿ ಪ್ರಾಮಾಣಿಕವಾಗಿ ಮಾಡಬೇಕು ಅಂತ ಅದ್ರ ಪಾಠ. ಸತ್ಯ ಸತ್ಯ. ಈಗ ಸ್ವಲ್ಪ ಮನಃಶಾಸ್ತ್ರದ ದೃಷ್ಟಿಕೋನದಲ್ಲಿ ಮಾತಾಡೋದಾದ್ರೆ, ಒಬ್ಬ ಹ್ಮ್ ಮನುಷ್ಯನ ಐಡೆಂಟಿಫೈ ಮಾಡ್ಕೊಳ್ಲಿಕ್ಕೆ, ನಾನ್ ಯಾರು ಅನ್ನೋ ಪ್ರಶ್ನೆಗೆ ಉತ್ತರವನ್ನ ಕಂಡ್ಕೊಳ್ಬೇಕಾದ್ರೆ ನನ್ನ ಹೆಸರು, ನಾನು ಹುಟ್ಟಿದ ಜಾಗ, ನನ್ನ ತಂದೆ ತಾಯಿ ಯಾರು, ನಾನು ಏನ್ ಕೆಲಸ ಮಾಡ್ಕೋತಿದ್ದೀನಿ ಅನ್ನೋದ್ರ ಜೊತೆಗೆ ನಾನು ಏನ್ ಓದಿದ್ದೀನಿ ಅನ್ನೋದು ಕೂಡ ಒಂದು ಕಾಂಟ್ರಿಬ್ಯೂಟ್ ಮಾಡುತ್ತೆ. ಹೌದು. ಈಗ ವಿಜಯಲಕ್ಷ್ಮಿ ಬಾಳಕುಂದ್ರಿ ಅವರು ಮುಂಚೆ ಒಂದು ಬಿರುದು ಬರುತ್ತೆ, ದ ಮೋಸ್ಟ್ ಎಕ್ಸ್ಪೆನ್ಸಿವ್ ಜ್ಯುವೆಲ್ರಿ ಶಿ ಇಸ್ ವೇರಿಂಗ್, ಹ್ಮ್ ಏನು ಸ್ಟೆಥೋಸ್ಕೋಪ್. ಹ್ಮ್. ಅದು ಸರಿ ಸರಿ. ಅದು ಅವರು ಗಳಿಸ್ಕೊಂಡಿರೋದು, ಅದು ಅವರ ಐಡೆಂಟಿಟಿ. ಕಾರ್ಡಿಯಾಲಜಿಸ್ಟ್, ಕಾರ್ಡಿಯೋ ಸರ್ಜನ್, ಅದು ಅವರ ಐಡೆಂಟಿಟಿ. ಸೈಕಾಲಜಿಸ್ಟ್, ನನ್ನ ಐಡೆಂಟಿಟಿ. 2 ಮಾಸ್ಟರ್ಸ್ ಮಾಡಿದ್ದೀನಿ ಸೈಕಾಲಜಿ. ನಮ್ಮಮ್ಮ 2 ಮಾಸ್ಟರ್ಸ್ ಡಿಗ್ರಿನಲ್ಲಿ ಗೋಲ್ಡ್ ಮೆಡಲಿಸ್ಟ್. ಇದು ಒಂದು. ಇಲ್ಲ ಅಂದ್ರೆ 10th ಸ್ಟ್ಯಾಂಡರ್ಡ್ ಫೇಲು, ಸೆಕೆಂಡ್ PUC ಫೇಲು. ಈ ರೀತಿಯಾಗಿ ಆ ಅವನ ವಿದ್ಯೆ ಏನಿದೆ, ಅವನು ಏನ್ ಗಳಿಸ್ಕೊಂಡಿದ್ದಾನೆ, ಅದು ಅವನ ಐಡೆಂಟಿಟಿಯನ್ನ ಕೊಡುತ್ತೆ. ಅದು ಅವನು ಗಳಿಸ್ಕೊಂಡಿದ್ರೆ ಒಂದು ಐಡೆಂಟಿಟಿ ಕೊಡುತ್ತೆ. ಅದನ್ನ ಅವನು ತಾತ್ಸಾರ ಮಾಡಿದ್ರೆ ಅದರಿಂದಾನೇ ಒಂದು ಐಡೆಂಟಿಟಿ ಅವನಿಗೆ ಸೃಷ್ಟಿ ಆಗುತ್ತೆ. ಅದು ವಿದ್ಯೆಗೆ ಇರುವಂತಹ ಒಂದು ಸಾಮರ್ಥ್ಯ. ಹ್ಮ್ ಇದನ್ನ ನಾವು ಗಮನದಲ್ಲಿಟ್ಕೊಂಡು ನಮ್ಮ ಮಕ್ಕಳಿಗೆ ನಾವು ವಿದ್ಯೆ ಎಷ್ಟು ಉಪಯೋಗಕಾರಿ ಅನ್ನೋದನ್ನ ತಿಳಿಸ್ಬೇಕು.
ಇವಾಗ ಎಷ್ಟೋ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಗಳಲ್ಲಿ ಹಾಸ್ಯಾಸ್ಪದ ಅನ್ನಿಸ್ಬೋದು, ಎರಡು ವಿಷಯ ಹೇಳ್ತೀನಿ. ಆ, ಇವಾಗ 35% ಪಾಸ್ ಆಗ್ಲಿಕ್ಕೆ ಇರೋದಲ್ಲ, 30% ಇಳಿಸ್ಬಿಟ್ಟಿದಾರಂತದನ್ನ. ಹೌದು ಹೌದು 30 ಹೌದು ಮಾರ್ಕ್ಸ್ ಹೌದು. ತಗೊಂಡ್ರೆ 100ಕ್ಕೆ ಪಾಸು. ವಿದ್ಯೆ ಬಗ್ಗೆ ಯಾಕಂದ್ರೆ ಆಸಕ್ತಿ ಬರುತ್ತಾ ಯಾಕಂದ್ರೆ ಮಕ್ಕಳಿಗೆ? ಅದನ್ನ ಯಾರು ಇಳಿಸಿದಾರೋ ಅವರು ಫೇಲ್ ಆದವ್ರೆ, ಅದಕ್ಕೋಸ್ಕರ ಅದನ್ನ ಇಳಿಸಿರೋದು, ಫೇಲ್ ಆಗ್ಬಾರ್ದು ಅಂತ. ಆ- ನಾನ್ ಆಮೇಲೆ ಹೇಳ್ಬಾರ್ದು ಒಂದು ಅನ್ಕೊಂಡ್ರೆ ನೀವ್ ಕಡೆಗೆ ಹೇಳಿದ್ರಿ. ಆಮೇಲೆ ಒಂದು ಕಡೆಗೆ ಈ ಸೌತ್ ಆಫ್ರಿಕಾದಲ್ಲಿ ಒಂದು ಯೂನಿವರ್ಸಿಟಿ ಮುಂದೆ ಬರೆದಿದ್ದಾರೆ, ಯಾವುದೇ ಹೌದು. ಒಂದು ದೇಶವನ್ನ ಧ್ವಂಸ ಮಾಡಬೇಕಾದ್ರೆ ಅದಕ್ಕೆ ಮಿಸೈಲ್ಸು ಬಾಂಬ್ಗಳು ಬೇಕಾಗಿಲ್ಲ, ಅಲ್ಲಿಯ ವಿದ್ಯಾಭ್ಯಾಸ ಸತ್ಯ. ಅಂದ್ರೆ ಈ ಎಜುಕೇಶನ್ ಸಿಸ್ಟಮ್ ಅನ್ನ ಆ ಲೆವೆಲ್ ಅನ್ನ ಲೋವರ್ ಮಾಡ್ಬಿಟ್ರೆ ಆ ದೇಶ ನಾಶ ಆಗತ್ತೆ ಅಂತ. ಇದನ್ನ ಖಂಡಿತ. ಇವರು ದೇಶವನ್ನ ನಾಶ ಮಾಡಕ್ಕೆ ಹೊರಟಿರೋದು ಅಂತ ಹೇಳ್ಬೋದು. ಯಾಕಂದ್ರೆ ಸತ್ಯ. ವಿದ್ಯೆ ಎಷ್ಟು ಉತ್ತಮವಾಗುತ್ತೋ ಅಷ್ಟು ಸಮಾಜಕ್ಕೆ ಒಳ್ಳೇದಾಗತ್ತೆ. ವಿದ್ಯೆಯ ಲೆವೆಲ್ ಅನ್ನ ನೀವು ಕಡಿಮೆ ಮಾಡ್ಕೊಂಡು ಚೀಟಿಂಗ್ ಮಾಡ್ಕೊಂಡು 30%ಕ್ಕೆ ಪಾಸ್ ಆಗ್ತೀನಿ ಅಂತಂದ್ರೆ ಅದು ಪ್ರಯೋಜನ ಆಗಲ್ಲ. ನೀವು ಅದನ್ನ ಸತ್ಯ. ಇಂಪ್ರೂವ್ ಮಾಡಕ್ಕೆ ಒಳ್ಳೆ ಟೀಚರ್ಗಳನ್ನ ಒಳ್ಳೆಯವ್ರನ್ನ ಕೊಡಿ, ಅದ್ರ ಬದಲು ಲೆವೆಲ್ನ ಕಡಿಮೆ ಮಾಡಿಬಿಟ್ರೆ ಇದು ಸಮಾಜವನ್ನ ದೇಶವನ್ನ ನಾಶ ಮಾಡುವಂತ ಅತ್ಯಂತ ಹೀನ ಕೃತ್ಯ ಅಂತ ನಾನು ಹೇಳ್ತೀನಿ. ಮುಂದುವರಿಸಿ. ಸತ್ಯ. ಸತ್ಯ. ಎರಡನೇ ವಿಷಯ ಏನಪ್ಪಾ ಅಂದ್ರೆ, ಈ ಕೆಲವು ಕೋರ್ಸ್ಗಳಿದಾವೆ, ಹ್ಮ್ ಅಂದ್ರೆ ಡಿಗ್ರಿಗಳ ಕೋರ್ಸ್ ಅಲ್ಲಿ ಮಕ್ಕಳು ಹ್ಮ್ ಪಾಸ್ ಆಗ್ಬೇಕು ಅನ್ನೋ ಕಾರಣಕ್ಕೆ ಟೀಚರ್ಗಳೇ ನನ್ನ ಹತ್ರ ಬಂದು ಹೇಳಿದಾರೆ ಇದನ್ನ. ನಾನ್ ಹ್ಮ್ ಗುರುತಿಸ್ತಾ ಇರೋದಲ್ಲ. ಹ್ಮ್ ನೋಡಪ್ಪ, ನಿಮ್ಗೆಲ್ಲ 5 ಮಾಡ್ಯೂಲ್ ಇದೆ, ಹ್ಮ್ 20 ಚಾಪ್ಟರ್ಗಳಿದೆ. ಈ 5 ಮಾಡ್ಯೂಲ್ ಅಲ್ಲಿ 3 ಮಾಡ್ಯೂಲ್ ಓದ್ಕೊಂಡ್ರೆ ನಿಮಗೆ 60% ಬಂದ್ಬಿಡುತ್ತೆ, ಪಾಸ್ ಆಗಿ ಹೋಗ್ತೀರಾ, ಹೋಗಿ ಅಂತ. ಹ್ಮ್ ಏನಾಯ್ತು ಕೊನೆಗೆ? 3 ವರ್ಷ, 4 ವರ್ಷ, 5 ವರ್ಷ ಓದಿದ್ದಕ್ಕೆ ಇವ್ರಿಗೊಂದು ಸರ್ಟಿಫಿಕೇಟ್ ಸಿಕ್ತು. ಹ್ಮ್ ವಿದ್ಯೆ ಹ್ಮ್ ಸಿಕ್ತಾ? ಇಲ್ಲ. ಅಷ್ಟರಲ್ಲಿ ನಾವು ತಿಳ್ಕೊಳ್ಬೇಕಾಗಿರೋದೇನು, ಈ ತರ ಒಬ್ಬ ಅಧ್ಯಾಪಕ ಅವರ ಸ್ಟೂಡೆಂಟ್ಸ್ ಹೇಳ್ತಾ ಇದ್ದಾರೆ ಅಂದ್ರೆ ಆ ಹ್ಮ್ ವಿದ್ಯೆಯ ಬೆಲೆ ಏನು ಅನ್ನೋದು ಆ ಸ್ಟೂಡೆಂಟ್ಸ್ ಹೌದು. ಜಾಗದಲ್ಲಿ ಕುತ್ಕೊಂಡು ಯೋಚನೆ ಮಾಡುವಾಗ ಆಘಾತ ಹ್ಮ್ ಅನ್ಸುತ್ತೆ. ಏನು ನಾನು ಇಷ್ಟು ದುಡ್ಡು ಕೊಡ್ತಾ ಇದ್ದೀನಿ, ಇಷ್ಟು ಸಮಯವನ್ನ ಇಲ್ಲಿ ಕೊಡ್ತಾ ಇದ್ದೇನೆ ನಾನು, ಅದರಿಂದ ಏನು? ಬರೀ 4 ಮಾಡ್ಯೂಲ್ ಓದ್ಕೊಂಡ್ರೆ ಸಾಕು, ನಾನು ಡಿಸ್ಟಿಂಕ್ಷನ್ ಬಂದ್ಬಿಡ್ಬೋದು. ಎಲ್ರು 3 ಅಲ್ಲ, ಓದಿರ್ತಾರೆ, ನಾನು ಇದು 4 ಇದ್ರೆ ನನ್ಗೆ ರ್ಯಾಂಕ್. ಇದಕ್ಕಿಂತೂ ಒಂದು ಹೆಜ್ಜೆ ಮುಂದೆ ಹೋಗ್ಬಿಟ್ಟು ಪಾಟೀಲ್ ಪುಟ್ಟಪ್ಪನವರು, ಪಾಪು ಅವರು ಹೌದು. ಶತಾಯುಗಳಾದವರು, ಅವರು ಒಂದ್ಸಲ ನನಗೆ ಟ್ರೈನಲ್ಲಿ ಹೋಗುವಾಗ ಹೇಳಿದ್ರು, ಹ್ಮ್. ನೋಡಮ್ಮ ವಿಜಯಲಕ್ಷ್ಮಿ, ಇವತ್ತಿಗೆ ಎಜುಕೇಟೆಡ್ ಫೂಲ್ಸ್ ಎಜುಕೇಟೆಡ್ ಮಾನ್ಸ್ಟರ್ಸ್ ಆಗ್ತಾ ಇದ್ದಾರೆ ಅಂತಂದ್ರು. ಎಜುಕೇಟೆಡ್ ಹೌದು. ಫೂಲ್ಸ್ ಯಾರು? ಡಿಗ್ರಿ ಪಡ್ಕೊಂಡಿದ್ದಾರೆ, ಯೂನಿವರ್ಸಿಟಿಯಿಂದ PhD ತಗೊಂಡಿರ್ತಾರೆ, ಆದ್ರೆ ಸಾಮಾನ್ಯ ಜ್ಞಾನ ಇರೋದಿಲ್ಲ, ಕಾಮನ್ ಸೆನ್ಸೇ ಇಲ್ಲ, ಅವರು ಎಜುಕೇಟೆಡ್ ಫೂಲ್ಸು. ಎಜುಕೇಟೆಡ್ ಮಾನ್ಸ್ಟರ್ಸ್ ಯಾರು ಅಂತಂದ್ರೆ ಡಿಗ್ರಿ ತಗೊಂಡಿದ್ದಾರೆ, ಒಳ್ಳೆ ಸಂಪಾದನೆ ಇದೆ, ಒಳ್ಳೆ ಕೆಲಸದಲ್ಲಿದ್ದಾರೆ, ಎಲ್ಲ ಇದೆ, ತಂದೆ ತಾಯಿಗಳನ್ನ ನೋಡೋದಿಲ್ಲ, ತಂದೆ ತಾಯಿಗಳ ಗೌರವ ಕೊಡಲ್ಲ, ಅವ್ರನ್ನ ವೃದ್ಧಾಶ್ರಮಕ್ಕೆ ಸೇರಿಸಿ ಅವ್ರ ಕಣ್ಣಲ್ಲಿ ಕಣ್ಣೀರ್ ತರಿಸ್ತಾರೆ, ಅವರು ಎಜುಕೇಟೆಡ್ ಮಾನ್ಸ್ಟರ್ಸ್ ಅಂತಂದ್ರು. ಹಾಗಾಗಿ ಈ ವಿದ್ಯೆ ಬುದ್ಧಿಯ ಜೊತೆಗೆ ನಮಗೆ ಈ ಎಮೋಷನ್ಸ್ ಅಂತಂದ್ರೆ ಏನು, ನಮ್ಮ ಭಾವನಾತ್ಮಕವಾದಂಥ ಹೃದಯವಂತಿಕೆ ಕೂಡ ಇರಬೇಕಾಗತ್ತೆ. ಆವಾಗ ಈ ವಿದ್ಯೆ ಬುದ್ಧಿಗೆ ಹೃದಯವಂತಿಕೆ ಇದ್ರೆ ಮಾತ್ರ ಅದು ಪ್ರಯೋಜನ ಆಗತ್ತೆ ಅಂತ ಹೇಳ್ಬೋದು. ಹೇಳಿ. ಸತ್ಯ. 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 ಒಂದು ಸಣ್ಣ ಕಥೆಯಿಂದ ಹ್ಮ್ ಮುಗಿಸೋಣ ಇದನ್ನ. ಏನಂದ್ರೆ, ಒಬ್ಬ ರಾಜ ಇರ್ತಾನೆ. ಆ ರಾಜ ತುಂಬಾ ಶಕ್ತಿಶಾಲಿ ಆದಂತಹ ರಾಜ. ಆ, ಎಲ್ಲರೂ, ಸುತ್ತೂರಿನವರೆಲ್ಲರೂ ಅವನಿಗೆ ಗೌರವ ಕೊಡ್ತಾ ಇರ್ತಾರೆ, ಕಪ್ಪ ಕಾಣಿಕೆಯನ್ನ ಪ್ರೀತಿಯಿಂದ ಕೊಡ್ತಾ ಇರ್ತಾರೆ. ಹ್ಮ್ ಅವನಿಗೆ ಒಬ್ಬ ಮಗ ಇರ್ತಾನೆ. ಆ ಮಗನಿಗೆ ತಾಯಿ ಒಂದ್ ಮಾತು ಹೇಳ್ತಿರ್ತಾಳೆ, ನೋಡು, ಒಬ್ಬ ಗುರುಗಳು ಬರ್ತಿದ್ದಾರೆ, ಅವ್ರು ಹ್ಮ್ ನಮಗೆ ಶಾಸ್ತ್ರ ವಿದ್ಯೆಗಳನ್ನ ಹೇಳ್ಕೊಡ್ತಾರೆ, ಕಲ್ತ್ಕೊ, ಅಡ್ಮಿನಿಸ್ಟ್ರೇಷನ್ ಎಲ್ಲ ಹೆಂಗ್ ಮಾಡೋದು ಕಲ್ತ್ಕೊ. ಅಮ್ಮ, ನನಗ್ ಗೊತ್ತು ಏನ್ ಮಾಡ್ಬೇಕು ಅಂತ, ನೀ ಸುಮ್ನಿರು, ನಮ್ಮ ಅಪ್ಪ ರಾಜ. ಆಯ್ತು. ಅಪ್ಪ ಹೇಳ್ತಾನೆ, ರಾಜ, ನೋಡೋ, ನಮ್ಮ ಆಯುಧ ಭಂಡಾರದಲ್ಲಿ ಒಂದು ಕತ್ತಿ ಇದೆ, ಮರದ ಕತ್ತಿ. ಅಲ್ಲಿ ಎಷ್ಟೋ ಜನ ಸೈನಿಕರಿಗೆಲ್ಲ ಇವಾಗ ಟ್ರೈನಿಂಗ್ ಮಾಡ್ಲಿಕ್ಕೆ ಒಬ್ರು ಶಸ್ತ್ರಗಾರರು ಬಂದಿದ್ದಾರೆ, ಅವ್ರ ಹತ್ರ ಹೋಗ್ಬಿಟ್ಟು ಶಸ್ತ್ರವಿದ್ಯೆಯನ್ನ ಪ್ರಾಕ್ಟೀಸ್ ಮಾಡೋದಾಗ, ಅಪ್ಪ, ನನಗೆಲ್ಲ ಗೊತ್ತು, ನೀನೇನ್ ಯೋಚನೆ ಮಾಡ್ಬೇಡ, ಹೋಗ್, ನಿನ್ ಕೆಲ್ಸ ಏನಿದೆ ಅದನ್ನ ನೋಡ್ಕೋ ಅಂತ. ನಡೀತು ನಡೀತು ನಡೀತು. ಒಂದು ದಿನ ಈ ರಾಜ ವಯಸ್ಸಾಯ್ತು, ಕಿರೀಟ ಹಾಕೊಳ್ಬೇಕಾದ್ರೆ ಮುಂಗುರುಳಲ್ಲಿ ಬಿಳಿ ಕೂದಲು ಕಾಣಿಸುತ್ತೆ, ಅದಕ್ಕೆ ಇಲ್ಲ, ನನ್ ಸಮಯ ಆಯ್ತು ಕಾಣುತ್ತೆ, ನನ್ನ ಮಗನಿಗೆ ಪಟ್ಟಾಭಿಷೇಕ ಮಾಡ್ಬೇಕು ಅಂತ ಮಗನಿಗೆ ಪಟ್ಟಾಭಿಷೇಕ ಮಾಡ್ತಾನೆ. 2 ವರ್ಷ ಕಟ್ ಮಾಡಿದ್ರೆ ಅವ್ರ ಹ್ಮ್ ತಂದೆ ತಾತ ಸೇರ್ಕೊಂಡು ಕಟ್ಸಿದ ದೇವಸ್ಥಾನದ ಎದುರುಗಡೆ ಭಿಕ್ಷೆ ಬೇಡ್ತಾ ಕೂತಿರ್ತಾನೆ. ಹಾ ನಾನು ಇದನ್ನ ಕತೆ ನಾನು 6ನೇ ಕ್ಲಾಸಲ್ಲಿ ಇದ್ದಾಗ ಬರ್ದಿದ್ದು. ಹ್ಮ್ ಇದು ಇವಾಗ ಆಸ್ ಅ ಸೈಕಾಲಜಿಸ್ಟ್ ನಾನು ಇದನ್ನ ಯೋಚನೆ ಮಾಡುವಾಗ ನನಗನ್ಸೋದು,
ಆ ಪಟ್ಟಾಭಿಷೇಕ ಮಾಡಿ ಅವನ ತಲೆ ಮೇಲೆ ಕಿರೀಟ ಹಾಕೊಂಡು ಕೈಯಲ್ಲಿ ಖಡ್ಗ ಇಟ್ಕೊಂಡು ರಾಜನಾಗಿ ಕೂತ್ಕೊಳ್ಳೋದು ಒಂದು ಡಿಗ್ರಿ ಸಿಕ್ತ ಹಾಗೆ ಅಂತ, ಅಥವಾ ಒಂದು ಹೌದು. ಪದವಿ ಸಿಕ್ತ ಹಾಗೆ ಅನ್ಕೊಳ್ಳೋಣ. ಹ್ಮ್ ನಿನಗೆ ಹ್ಮ್ ರಾಜ್ಯಭಾರ ಮಾಡ್ಲಿಕ್ಕೆ ಬರ್ಲಿಲ್ಲ ಅಂದ್ರೆ, ನಿನಗೆ ಶಸ್ತ್ರವನ್ನ ಸರಿಯಾಗಿ ಉಪಯೋಗಿಸ್ಲಿಕ್ಕೆ ಬರ್ಲಿಲ್ಲ ಅಂದ್ರೆ, ನೀನ್ ಅಲ್ಲಿ ಕೂತಿದ್ದೇನು ಪ್ರಯೋಜನ? ಹೌದು. ಅವಾಗ ನೀನು ಏನೇನು ನಿನ್ನ ಹತ್ಯೆಗಾಗಿ ಗಳಿಸ್ಕೊಂಡಿರ್ಬೋದು ವೈರಿಗಳ ಜೊತೆ ಎಲ್ಲವನ್ನೂ ಹೋರಾಡಿ ರಾಜ್ಯವನ್ನ ನೀನು ಸುರಕ್ಷಿತವಾಗಿ ಇಡಕ್ ಬರ್ದಿದ್ರೆ ರಾಜನಾಗಿ ಪ್ರಯೋಜನ ಇಲ್ಲ. ಆ ಐಡೆಂಟಿಟಿಯನ್ನ ನಾವು ಕಳ್ಕೊಳ್ಳೋದಕ್ಕೆ ಕಾರಣ ಏನಂದ್ರೆ, ಆ ಐಡೆಂಟಿಟಿ ಏನು ಅನ್ನೋದನ್ನ ನಾವು, ವ್ಯಾಲ್ಯೂ ಏನು ಅನ್ನೋದನ್ನ ತಿಳ್ಕೊಂಡಿರೋದಿಲ್ಲ, ಆ ಕಾರಣಕ್ಕೆ ಅಂತ ಹೇಳ್ತಾ ಹ್ಮ್ ಹ್ಮ್ ನನ್ನ ಬಹಳ ಮಾತು ಮುಗಿತು. ಬಹಳ ಚೆನ್ನಾಗಿರೋ ಕಥೆಯನ್ನ ಹೇಳಿದ್ರಿ. ಬಹಳ ಒಂಥರ ಸಂತೋಷ ಆಯ್ತು ಕೇಳಿ. ಈ ಮನುಷ್ಯನ ಮನಸ್ಸು ಚೆನ್ನಾಗಿರ್ಬೇಕು ಅಂದ್ರೆ ವಿದ್ಯೆ ಇರಬೇಕು, ಬುದ್ಧಿ ಇರಬೇಕು, ಅದನ್ನ ಸನ್ಮಾರ್ಗದಲ್ಲಿ ತಗೊಂಡು ಹೋಗ್ಬೇಕು. ಸದ್ಭಕ್ತಿ ಸದ್ವಿಚಾರ ಇದ್ರೆ ಮಾತ್ರ ನಮ್ಮ ಮನಸ್ಸು ಚೆನ್ನಾಗಿರುತ್ತೆ. ಆವಾಗ ಮಾನಸಿಕ ರೋಗಗಳು ಬರೋದಿಲ್ಲ ಅಂತ ತಿಳಿಸ್ಕೊಟ್ಟಂತ ನಿಮಗೆ ಧನ್ಯವಾದಗಳು. ನಮಸ್ಕಾರ. 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 ನಮಸ್ಕಾರ.